ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ರಿಗೂ ಧನ್ಯವಾದಗಳು. ಇವತ್ತು ನಾನು ನಿಮಗೊಂದು ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. 7 to 8 ಇಯರ್ಸ್ ಬ್ಯಾಕು ನಮ್ಮಮ್ಮಂಗೆ ಸಡನ್ನಾಗಿ ಹುಷಾರಿರಲಿಲ್ಲ. ಫುಲ್ ಏನು ಊಟ ಮಾಡಿದ್ರೂ ವಾಮಿಟ್ ಆಗ್ತಾಯಿತ್ತು. ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಟೆಸ್ಟ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ದು ಕಿಡ್ನಿ ಸ್ಟೋನ್ ಇದೆ, ಆಪ್ರೇಷನ್ ಮಾಡಬೇಕು ಅಂತ. ನಿಜವಾಗ್ಲೂ ಫುಲ್ ಶಾಕ್ ಆಯಿತು. ಯಾಕಂದರೆ ನಮ್ಮಮ್ಮ ತುಂಬ ಚೆನ್ನಾಗಿತ್ತು. ಏನಪ್ಪ ಇದು ಸಡನ್ನಾಗಿ ಕಿಡ್ನಿ ಸ್ಟೋನ್ ಅಂತಿದ್ದಾರಲ್ಲ ಅನ್ನೋ ಥರ ಆಯಿತು ನಮಗೆ. ಆಗ ನಮಗೆ ಗೊತ್ತಿರೋರು ಸಜೆಸ್ಟ್ ಮಾಡಿದ್ದು ಈ ಕಾಡು ಬಸಳೆ ಅಂತ ಎಲೆನ ನೀವು ಡೈಲಿ 15 ಡೇಸ್ ಮಾರ್ನಿಂಗ್ ಊಟ ಮಾಡದೆ ತಿಂದು ಚೆನ್ನಾಗಿ ನೀರು ಕುಡಿದ್ರೆ ಸಾಕು, ಯಾವುದೇ ರೀತಿಯ ಕಿಡ್ನಿ ಸ್ಟೋನ್ ಇರಲ್ಲ, ಹೊಟ್ಟೆ ನೋವು ಕೂಡ ಬರಲ್ಲ, ತುಂಬ ಬೇಗ ಹುಷಾರಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಅವ್ರ ಕಡೆಯಿಂದನೇ 15 ಡೇಸ್ ಆಗೋವಷ್ಟು ಎಲೆನ ಇಸ್ಕೊಂಡು ಬಂದು ಡೈಲಿ ನಮ್ಮಮ್ಮ ಮಾರ್ನಿಂಗ್ ಎದ್ದು ಆ ಎಲೆ ತಿಂದು ಚೆನ್ನಾಗಿ ನೀರು ಕುಡಿತಾಯಿದ್ರು. ಸೊ ಇವತ್ತಿನವರೆಗೂ ಅದು ಕಿಡ್ನಿ ಸ್ಟೋನ್ ಅನ್ನೋ ಮಾತೇ ಇಲ್ಲ. ಆ್ಯಂಡ್ ಇವಾಗ ಏನಾದರೂ ಸ್ವಲ್ಪ ಹೊಟ್ಟೆ ನೋವು ಬಂತು ಅಂದರೆ ಮತ್ತೆ ನಮ್ಮಮ್ಮ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಕೂಡ. ಆ್ಯಂಡ್ ಇದಕ್ಕೇನು ತುಂಬ ಮೇಂಟೆನೆನ್ಸ್ ಬೇಕಾಗಿಲ್ಲ. ಸ್ವಲ್ಪ ತೇವಾಂಶ ಇದ್ದರೆ ಸಾಕು, ಆ ಎಲೆನೇ ಚಿಗುರ್ಕೊಳ್ಳುತ್ತೆ, ಚಿಗುರು ಬೇರು ಬಿಡೋಕ್ಕೆ ಶುರು ಮಾಡುತ್ತೆ. ಸೊ ಯಾರಿಗಾದರೂ ಆ ಥರ ಇದ್ದರೆ ಈ ಎಲೆನ ಸಜೆಸ್ಟ್ ಮಾಡಿ. ಆ್ಯಂಡ್ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು ಕಾಡು ಬಸಳೆ ಅಂತ, ಅಲ್ಲೂ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಇದು ಒಂದು ಒಳ್ಳೆಯ ಔಷಧೀಯ ಗುಣ ಇರೋವಂತಹ ಗಿಡ ಇದು. ಸೊ ಹಂಗಾಗಿ ನಾನು ಈ ವಿಡಿಯೋನ ಮಾಡಿದೆ. ಆ್ಯಂಡ್ ನಮ್ಮ ಕಡೆಯಿಂದನೇ ಬೇರೆಯವರು ಯಾರಿಗಾದರೂ ಹಿಂಗೆ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿದಾಗ ಅವರು ಕೂಡ ಬಂದು ಈ ಎಲೆನ ತೊಗೊಂಡೋಗಿ ತಿಂದಿರೋದು ಕೂಡ ಇದೆ. ಸೊ ಹಂಗಾಗಿ ನಾನು ಇದನ್ನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಸೊ ನಿಮಗೇನಾದರೂ ಆ ಥರ ತುಂಬ ಹೊಟ್ಟೆ ನೋವು ಅಥವಾ ಕಿಡ್ನಿ ಸ್ಟೋನು ಅನ್ನೋ ಥರದ್ದು ಏನಾದರೂ ಇದ್ದರೆ ನೀವು ಕೂಡ ಈ ಎಲೆನ ತಿಂದು ಮಾರ್ನಿಂಗು ಚೆನ್ನಾಗಿ ನೀರು ಕುಡಿಬಹುದು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.